ನಮಸ್ಕಾರ, ಅಸ್ಲಾಮಲೈಕುಂ, ಜೈ ಭೀಮ್. ಟ್ವಿಟರ್ ಫ್ರೆಂಡ್ಸ್, ಫೇಸ್ಬುಕ್ ಫ್ರೆಂಡ್ಸ್, ಮೀಡಿಯಾ ಫ್ರೆಂಡ್ಸ್ಗೆ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಆತ್ಮೀಯ ಸ್ನೇಹಿತರೆ, ನಾನು ಯಾವ್ದಕ್ಕೆ ಇದು ವಿಡಿಯೋವನ್ನು ಮಾಡ್ತಾ ಏನಂದ್ರೆ KGF ಬಾಬು ಅವ್ರದ್ದು ಸುಮಾರು ಮೀಡಿಯಾಸ್ ಅಲ್ಲಿ ಚರ್ಚೆ ಆಗ್ತೈತೆ. ಏನೋ ಚಿಕ್ಕಪೇಟ್ ಕಾನ್ಸ್ಟಿಟ್ಯೂನ್ಸಿಗೆ ಅವರು ಒಳ್ಳೆ ಕೆಲಸ ಮಾಡಿದ್ರಂತ ಅವರು ಮಾಗೇಂದ್ರ ಮುಖಾಂತರ ಬಂದ್ಬಿಟ್ಟು ಹೇಳಿದ್ದಾರೆ. ಒಂದ್ ಪ್ರಶ್ನೆ ಮಾಡ್ತೀನಿ, ಈ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ಲಿ. ಇದೇ ಸಿದ್ದಯ್ಯ ರೋಡ್ ಹತ್ತಿರ ಬಡೆ ಮಕಾನದಲ್ಲಿ ಬಂದ್ಬಿಟ್ಟು ಸುಮಾರು ಮನೆಗಳು ಹೊಡೆದಾಕ್ಬಿಟ್ಟು ಇವ್ರ ಏನ್ ಮಾಡಿದ್ರು, ಕಟ್ಕೊಡ್ತಾ ಇದೀನಿ ಅಂತ ಇವ್ರ ಏನ್ ಮಾಡಿದ್ರು, ಬರೇ ಮೋಲ್ಡಿಂಗ್ ಹಾಕ್ಬಿಟ್ಟು ಹೊಡೋಗ್ಬಿಟ್ರು ಇವ್ರು. ಆ ಟೈಮಲ್ಲಿ ಮನೆ ಬಾಗ್ಲು ಏನು ಇರ್ಬಾರ್ದ, ಬಡಪಾಯಿಗಳಿಗೆ ಹೆಂಗ್ ವಾಸ ಮಾಡ್ಬೇಕಿತ್ತು ಅವರು. ಪಾಪ ಬೀದಿಯಲ್ಲಿ ಅದು ಮೈದಾನ, ಈದ್ಗಾ ಮೈದಾನ ಅಲ್ಲಿ ಮಲ್ಕೊಂಡಿದಾರ್ರಿ ಅಲ್ಲಿರೋ ಜನಗಳು. ನಾನ ಅವ್ರ ಮುಂದೆನೆ ಹೋಗ್ಬಿಟ್ಟು ನಿಮ್ ಮುಖಾಂತರ, ಈ ಮೀಡಿಯಾ ಮುಖಾಂತರ ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ. ನಾನು ಅರ್ಥ ಆಯ್ತಾ? ಇದೇ BTPI ಏರಿದಲ್ಲಿ ಹೋಗ್ಬಿಟ್ಟು ಇವರು ಇದೇ ಮಾತ್ ಕೊಟ್ರು. ಏನಂತ, ಬನ್ನರ್ಘಟ್ಟ ಅಲ್ಲಿ ನಂದು ಯಾವ್ದೋ ಎಕರೆ ಜಮೀನ್ಗಳೈತೆ, ನಾನ್ ಭಾಷಣ ಕೊಡ್ತೀನಿ ಅಂತ ಇವರು ಎಲ್ಲೋಗ್ರು ಸುಳ್ಳಾಗಿ ಭಾಷಣ ಕೊಟ್ರು. ಇವರು ಏನು, ನಾನು ಸತ್ಯ ಮಾಡ್ತೀನಿ, ಸತ್ಯ ಈ ದೇವ್ರ ಮೇಲೆ ಸತ್ಯ ಮಾಡ್ತೀನಿ, ಆ ದೇವ್ರ ಮೇಲೆ ಸತ್ಯ ಮಾಡ್ತೀನಿ ಅಂತ ಇವ್ರು ಸತ್ಯ ಮಾಡಿದ್ರು. ಆದ್ರೆ ಅದನ್ನು ಬಂದಿಲ್ಲ, ಯಾವ ಬಡಪಾಯಿಗಳಿಗೂ ಬಂದಿಲ್ಲ. ಎರಡನೇದ್ ಬಂದ್ಬಿಟ್ಟು ಇವರು ಏನ್ ಹೇಳ್ತಾ ಇದಾರೆ ಮೀಡಿಯಾ ಮುಖಾಂತರ, ನಾನು ಇಷ್ಟ ಮಾಡ್ದೆ ಅಷ್ಟ್ ಮಾಡ್ದೆ, 900 1,000 ಚೆಕ್ಗಳು ಕೊಟ್ಟಿದ್ದಾರೆ. 500 ಚೆಕ್ಗಳು ಬಂದ್ಬಿಟ್ಟು 5,000 ಚೆಕ್ಗಳು ಕೊಟ್ಟಿದ್ದಾರೆ. ಅದೆಲ್ಲಾ ಚೆಕ್ ಐತಲ್ಲ ಬೋಗಸ್ಸು, ಯಾವ್ದೇ ತರದ ಯಾರಿಗೂ ತಲುಪಿಲ್ಲ, ಯಾವ್ದೇ ಬಡಪಾಯಿಗಳಿಗೂ ತಲುಪಿಲ್ಲ. ಅದು ಅರ್ಥ ಆಯ್ತಾ? ಇವ್ರು ಏನ್ ಮಾಡಿದ್ರು ಅಂದ್ರೆ, ಆ ಎಲೆಕ್ಷನ್ ಆಗಿಸತ್ನ ಇವ್ರು ಸೋತಿದಾರಂತ ಗೊತ್ತಾಗಿಸತ್ನ ಇವ್ರು ಹೊಡಕ್ಬಿಟ್ರು. ಇವರು 2 ತಿಂಗಳು ಎಲ್ಲೋ ಬಂದು ಯಾರಿಗೂ ಮಾತಾಡಿಲ್ಲ, ಯಾರಿಗೂ ಮುಂದೆ ಬಂದ್ಬಿಟ್ಟು ಏನು ಹೇಳಿಲ್ಲ, ನನ್ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿಲ್ಲ ಇವರು. ಆದ್ರೆ ಇವ್ರ ಕೆಲಸನೇ ಮಾಡಿಲ್ಲ ಚಿಕ್ಕಪೇಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಪಾಪ ಅದೇ ಬಡವುಗಳು ಹೋಗ್ಬಿಟ್ಟು, ಬಡಪಾಯಿಗಳು ಈದ್ಗಾ ಮೈದಾನ ಅಲ್ಲಿ ಮಲ್ಕೊಂಡ್ರು. ಇದೇ BTPI ಏರಿಯಾದಲ್ಲಿ ಹೋಗ್ಬಿಟ್ಟು ಅಲ್ಲೂ ಹೊಡಿತೀನಿ ಅಂತ ಹೇಳಿದ್ರು. ಆಮೇಲೆ ಇದೇ ಬಡೆ ಮಕಾನ್ ಅವರು ಜನಗಳು ಹೋಗ್ಬಿಟ್ಟು ವಿಡಿಯೋ ಮಾಡಿದ್ರು, ಈ ತರ ಹೊಡೆದಾಕ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ, ಇಲ್ಲಿ ಇವರು ಯಾವ್ದೇ ತರ ಕೆಲಸ ಮಾಡಿಲ್ಲ ಅಂತ ಹೇಳಿದ್ಕೆ ಅಲ್ಲಿ BTPI ಏರಿಯಾದಲ್ಲಿ ಅದು ನಿಲ್ಸಿದ್ದಾರೆ. ಆದ್ರೆ ಇವರು ಸುಳ್ಳಾಗೆ ಮಾಹಿತಿ ಕೊಡ್ತಾ ಇದಾರೆ. ಏನಂದ್ರೆ, ಇವರು ಯಾವ್ದೇ ತರದ ಚಿಕ್ಕಪೇಟ್ ಕಾನ್ಸ್ಟಿಟ್ಯೂನ್ಸಿಗೆ ಕೆಲಸನು ಮಾಡಿಲ್ಲ. MLA ನಿಂತ್ಕೊಂಡಿದ್ರು, ಒಂದ್ ನಾಮಿನಿ ಹಾಕ್ಬಿಟ್ಟು ನಿಂತ್ಕೊಂಡಿದ್ರು. ಅವ್ರಿಗೊಂದ್ ಪ್ರಶ್ನೆ ಕೇಳ್ತೀನಿ ನಾನು, ಬ್ರದರ್, ನೀವು ಮೀಡಿಯಾ ಮುಂದೆ ಎಲ್ಲೋ ಕುತ್ಕೊಂಡು ನೀವು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದೀರಲ್ಲ, ಅದೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಅದೇ ಬಡೆ ಮಕಾನದಲ್ಲಿ ಕುತ್ಕೊಂಡ್ ಬಂದು ಹೇಳ್ರಿ, ಇದೇ ಸ್ಟೇಟ್ಮೆಂಟ್ ಹೇಳ್ರಿ. ಆ ಬಡಪಾಯಿಗಳು ಎಷ್ಟು ಅನುಭವಿಸಿದಾರಲ್ಲ, ಆ ಬಡಪಾಯಿಗಳು ಮುಂದೆನೆ ಬಂದು ಹೇಳ್ರಿ ಇದೇ ತರ. ಇದೇ ಇಡೀ ಚಿಕ್ಕಪೇಟ್ ಕಾನ್ಸ್ಟಿಟ್ಯೂನ್ಸಿ ಅವರು ಆ ಮೈದಾನದಲ್ಲಿ ನಾವು ನಿಂತ್ಕೊಂತೀವಿ. ನೀವು ಲೈವ್ ಆಗಿ ಮೀಡಿಯಾ ಸ್ಯಾಟಲೈಟ್ ಮುಖಾಂತರ ಮೀಡಿಯಾ ಯಾವ್ದಾದ್ರು ಮೀಡಿಯಾಗಳೈತೆ ಎಲ್ಲಾ ಮೀಡಿಯಾಗಳಿಗೆ ಅಲ್ಲಿ ಕರ್ಸ್ಕೊಂಡು ಬೇಕಾದ್ರೆ ನಾನ್ ಸೌಕರ್ಯ ಮಾಡ್ಕೊಡ್ತೀನಿ, ಅಲ್ಲಿ ನಿಮ್ಗೆ ಬಿಡಲ್ಲ ಅಂತಲ್ಲ, ನಾವು ಸೌಕರ್ಯ ಮಾಡ್ಕೊಡ್ತೀನಿ. ಅಲ್ಲಿ ಬಂದ್ಬಿಟ್ಟು ಏನೇನ್ ಒಳ್ಳೆ ಕೆಲಸ ಮಾಡಿದೀರಾ ಅಂತ ನೀವು ತೋರ್ಸ್ರಿ. ಯಾವ್ದೋ ಅದು ತಿರುಪುರ್ದು ಹೋಗ್ಬಿಟ್ಟು ಲಾಟ್ಗಳು ತಂದ್ಬಿಟ್ಟು ಬಡಪಾಯಿಗಳಿಗೆ ಹಂಚ್ಬಿಟ್ಟು ನೀವು ಇಷ್ಟಿಷ್ಟು ದೊಡ್ಡದು ಹೋಲ್ಗಳು ಇತ್ತಲ್ರಿ ಅದಲ್ಲಿ ಆ ಸೀರೆಯಲ್ಲಿ, ಏನ್ರಿ ಒಳ್ಳೆ ಕೆಲ್ಸನ ಅದು ರೀ? ಬಡವ ಅಂದ್ರೆ ಐತಲ್ಲ, ಭಿಕ್ಷೆ ಕೇಳ್ತಾನಲ್ಲ ಅವನು ಬಡವಾನೆ, ಒಬ್ಬ ಮಿಡಿಲ್ ಏಜ್ ಇರ್ತಾನಲ್ಲ ಅವನ್ಗೂ ನೀವು ಸೀರೆಗಳು ಕೊಟ್ರಿ. ಆ ಮಿಡಿಲ್ ಏಜ್ ಅವ್ನು ಹೋಗ್ಬಿಟ್ಟು ಅದು ಹಾಕದ್ದು ಏನನ ಸೀರೆನ, ಅದು ಇಷ್ಟಿಷ್ಟು ದೊಡ್ಡದು ಹೋಲ್ಗಳಿತ್ತು. ಯಾವ್ದೋ ಡಮ್ಮಿ ಪ್ಯಾಕಿಂಗ್ ಶಿಕಾಸಿಯಲ್ಲಿ ಪ್ರಿಂಟ್ ಮಾಡಿಸ್ಕೊಂಡು ನೀವು ಬಾಕ್ಸ್ಗಳು ಮಾಡ್ಕೊಂಡ್ ಬಂದ್ಬಿಟ್ಟು ಹಂಚ್ಬಿಟ್ರೆ ನೀವು ಒಳ್ಳೆ ಸೂಪರ್ ಹೀರೋ ಆಗ್ಬಿಟ್ರ? ನೀವು ಹೀರೋ ಆಗಲ್ಲ ಬ್ರದರ್. ನೀವು ತಪ್ಪಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದೀರಾ, ಮೀಡಿಯಾ ಮುಖಾಂತರ ತಪ್ಪಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದೀರಾ. ಬಡಪಾಯಿಗಳಿಗೆ ನೀವು ನಂಬಿಸ್ಬಿಟ್ಟು ದ್ರೋಹ ಮಾಡ್ಬಿಟ್ಟು ಹೋಗಿದ್ದೀರಾ. ಯಾವ್ದೇ ಚಿಕ್ಕಪೇಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಂದ್ಬಿಟ್ಟು ನೀವು ಕೆಲಸ ಮಾಡಿಲ್ಲ. ಇದೇ RV ದೇವರಾಜ್ ಸಾಹೇಬ್ರು, ಇದೇ ಗಡಾಚಾರ್ ಸಾಹೇಬ್ರು ಸೇರ್ಬಿಟ್ಟು ಆ ಪಾಪ ಬಡಪಾಯಿಗಳಿಗೆ ಮನೆಗಳು ಕಟ್ಕೊಟ್ರು. ನೀವ್ ಕಟ್ಕೊಟ್ರ? ನೀವ್ ಓಡೋಗ್ಬಿಟ್ರಲ್ರಿ. ನಿಮ್ಮನೆ ಕಟ್ಕೊಂಡಾಯ್ತಲ್ಲ, ನೀವು ಎಲೆಕ್ಷನ್ ಆಗಿಸತ್ನ ಏನ್ ಮಾಡಿದ್ರಿ ನೀವು? ನಿಮ್ಮನೆಗಳಿಗೆ ಗಟ್ಟಿ ಮಾಡ್ಕೊಬಿಟ್ರು. ಅದೇ ಡೆಮಾಲೇಷನ್ ಮಾಡಿದ್ರಿ ನೀವು ಎಲೆಕ್ಷನ್ ಆಗಿಸತ್ನ. 2 ತಿಂಗಳಲ್ಲಿ ನೀವು ಮನೆಗಳು ಕಟ್ಕೊಂಡ್ರಿ. ಯಾ ದುಡ್ಡದು? ನೀವು ವಂಶದಿಂದ ನೀವು ಕಾಸಿರೋರ್ ಅಂತೀರಾ, ಯಾವ್ದ್ಯಾವ್ದೋ ದೊಡ್ಡ ವಾಹನನು ತೋರ್ಸ್ತೀರಾ ನೀವು. ನಾನು ಈ ಕರಲ್ಲಿ ಓಡಾಡ್ತೀನಿ, ಆ ಕರಲ್ಲಿ ಓಡಾಡ್ತೀನಿ.
ಈ ಕಾರಲ್ಲಿ ಓಡಾಡ್ತೀನಿ ಅಂತ. ಯಾವತ್ತನ ಚಿಕ್ಕಪೇಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಂದ್ಬಿಟ್ಟು ಯಾವ್ದನ ಬಡುಪಾಯಿಗಳಿಗೆ ನೀವು ಏನನ್ನ ಕಂಬ್ಲಿ ಆದ್ರೂ ಹಂಚಿದಿರೇನ್ರಿ? ಒಳ್ಳೆ ಹೈ ಕ್ಲಾಸ್ ನೀವು ಮಲ್ಕೊಂತೀರಲ್ಲ ಬೆಡ್ಗಳು, ಆ ತರ ಮಲ್ಕೊಳಕ್ ಗೊತ್ತು ನೀವು MLA ಅಂತ ಹೇಳ್ಕೊಳ್ತಾ ಇದ್ದೀರಲ್ಲ ಮೀಡಿಯಾ ಮುಖಾಂತರ. ಅದು ನಿಮ್ಗೆ ನಾನ್ ಪ್ರಶ್ನೆ ಮಾಡ್ತಾ ಇದೀನಿ, ಯಾವತ್ತನ ಬಂದ್ಬಿಟ್ಟು ಚಿಕ್ಕಪೇಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆ ಬಡುಪಾಯಿಗಳು ನಡ್ಕೊಂಡಿರ್ತಾರಲ್ಲ, ಭಿಕ್ಷೆ ಕೇಳ್ತಾರಲ್ಲ, ಆ ಬಡುಪಾಯಿಗೂ ನೀವು ಹೆಲ್ಪ್ ಮಾಡಿಲ್ಲ. ಆದ್ರೆ ನೀವೆಲ್ಲರಿಗೂ ನಂಬಿಸ್ಬಿಟ್ಟು ನೀವು ದ್ರೋಹ ಮಾಡಿದೀರಾ. ಇದೇ ಒಳ್ಳೆ ಒಳ್ಳೆ ಲೀಡರ್ಸ್ ಗಳಿಗೆ ನೀವು ಯೂಸ್ ಮಾಡಿದ್ರಿ. ಆ ಲೀಡರ್ಸ್ ಕರ್ಕೊಂಡ್ ಬಂದ್ಬಿಟ್ಟು ನೀವು ಮೀಡಿಯಾ ಮುಂದೆ ನೀವು ಸ್ಟೇಟ್ಮೆಂಟ್ ಕೊಡಕ್ ಆಗತ್ತೇನ್ರಿ? ಇದು ತಪ್ಪಾಗಿ ಹೇಳಿಕೆಯನ್ನು ಕೊಡ್ತಾ ಇದಾರೆ ಬ್ರದರ್. ಇವ್ರು ಯಾವ್ದೇ ತರದ ಒಳ್ಳೆ ವ್ಯಕ್ತಿ ಅಲ್ಲ. ಇವ್ರ ಸಂಬಂಧದಲ್ಲಿ ಏನೋ ಎಡವತ್ತಾಗೈತೆ, ಅವ್ರು ಕೊಟ್ಟಿದಾರಲ್ಲ ಅವ್ರ ಮಗನ್ಗೆ, ಅಲ್ಲಿಂದ ಏನೋ ಎಡವಟ್ಟಾಗೈತೆ. ಇವರು ಏನೋ ಟ್ಯಾಕ್ಸ್ ಬಗ್ಗೆ ಇವರು ಕ್ರಿಯೇಟ್ ಮಾಡ್ಕೊಳಕೋಸ್ಕರ ಶೋ ಅಪ್ ಬಿಲ್ಡಪ್ ಮೀಡಿಯಾ ಮುಂದೆ ಬಂದ್ಬಿಟ್ಟು ಬಿಲ್ಡಪ್ ಕೊಡ್ತಾರ ಅದು. ಆದ್ರೆ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ಇವ್ರು ಇದೇ ತರ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ರೆ ಚಿಕ್ಕಪೇಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇವ್ರು ಬಂದ್ಬಿಟ್ಟು ನಾನ್ ಬಡೆ ಮಕಾನ ಮೈದಾನ ಅಲ್ಲಿ ನಿಮ್ಗೆ ಮೀಡಿಯಾ ಲೈವ್ ತೋಳಕೋಸ್ಕರ ನಾನು ಏನೈತೆ ಅದಕ್ಕೆ ವ್ಯವಸ್ಥೆಯನ್ನು ನಾನು ಮಾಡ್ಕೊಡ್ತೀನಿ. ಸುಮಾರು ಜನಗಳ ಮುಂದೆ ಇವ್ರು ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಡಕ್ ಆಗತ್ತಾ? ಆಗಲ್ಲ. ಕಳ್ಳ ಇದ್ರೇನೆ ಅಲ್ಲಿ ಹೋಗ್ಬಿಟ್ಟು ಎಲ್ಲೋ ಕುತ್ಕೊಂಡು ಅಳ್ಕೊಂಡು ಸುರ್ಕೊಂಡು, ಅರ್ಥ ಆಯ್ತಾ? ಒಂದು ಗಾದೆ ಐತೆ ಮೊದ್ಲಲ್ಲಿ, ಕಳ್ಳಕ್ ಕುಳ್ಳಗ್ ನಂಬಾರ್ದಂತ. ಇವಾಗ ನಾನ್ ಹೇಳ್ತೀನಿ ಇದೀನಿ, ಈ ಗಾದೆಗೆ ನಾನು ಉಲ್ಟಾ ಕೊಡ್ತಾ ಇದೀನಿ. ನಗೆ ಅವನ್ಗೆ ನಂಬೋದು, ಅಳ್ತಾನಲ್ಲ ಅವ್ನ್ ನಂಬಕ್ಕಾಗಲ್ಲ. ಏನ್ಕಂದ್ರೆ ಅವನೇ ಭಯಂಕರ ಇರೋದು. ಅಳ್ದ್ಬಿಟ್ಟು ಹೇಳ್ತಾನಲ್ಲ ಜನಗಳ್ಗೆ ನಾನು ಹಿಂಗಾಗಿತ್ತು ಹಂಗಾಯ್ತಂತ. ಇದು ತಪ್ಪಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ಅಸ್ಸಲಾಂ ವಲೈಕುಂ, ನಮಸ್ಕಾರ, ಜೈ ಭೀಮ್.